ನಮ್ಮ PG very hygienic, authentic, aromatic, nostalgic, gigantic, enthusiastic and melodramatic. ಅಮ್ಮ ಪ್ರಣಿ ತುಂಬ ಆಟೋಮೆಟಿಕ್ ಆಗಿ ಮಾತಾಡಿದೆ. ಆ ಟಿಕ್ಕಿಂದ ಸ್ವಲ್ಪ ಆಚೆ ಬಂದು ಮಾತಾಡ್ಮಾರತಿ. ಸಾರಿ ಚಿಕ್ಕಪ್ಪ, ಅದು ತುಂಬ ಎನರ್ಜೆಟಿಕಲ್ಲಿ ಮಾತಾಡ್ಬಿಟ್ಟೆ. ಎನರ್ಜೆಟಿಕ್ ಅಲ್ಲ, ಎಲಾಸ್ಟಿಕ್ ಆಗಿ ಮಾತಾಡಿದೆ. ಅದಕ್ಕೆ ಅವರು ಸರ್ಕ್ಯಾಸ್ಟಿಕ್ ಆಗಿ ಟಿಕ್ ಅಂದಿದ್ದು. ಈಗ ಗೌರಿ ಅವರೇ, ನಿಮ್ಮ ಸರದಿ, ಮಾತಾಡಿ. ಇರಿ ಮೊದಲು ಮಾತಾಡಿ, ಆಮೇಲೆ ಹೊಡಿರಿ. ಓಕೆ ಫ್ರೆಂಡ್ಸ್, ಇವಾಗ ನೀವಿಲ್ಲಿ ನೋಡ್ತಿದ್ದೀರಲ್ಲ ಶಿವಕೃಪಾ ಲೇಡೀಸ್ PG. ಇಲ್ಲಿ ನಿಮಗೆ ಬೇಸಿಕಲಿ ಮನೆ ಊಟ ಸಿಗುತ್ತೆ. ಸೊ ನೋ ಸೋಡಾ ಊಟ. ಇಲ್ಲಿರೋರೆಲ್ಲ ಕೆಲಸದವರಲ್ಲ, ಫ್ಯಾಮಿಲಿ ಮೆಂಬರ್ಸ್. ನಮ್ ಬೀಚಿಗೆ ಬರೋರು ಮನೇನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ, ಅಂತ ವಾತಾವರಣ ಸಿಗುತ್ತೆ ಇಲ್ಲಿ. ಸೊ ವಿ ಲವ್ ದಿಸ್ PG. ಬೇಗ ಬನ್ನಿ, ಜಾಯಿನ್ ಆಗ್ಸಿ. ಅದ್ರ ಜೊತೆ ನಮ್ಮ ಮನೇಲಿ ನಾವು ಮಾಡೋ ಅಡುಗೆ ನಿಮ್ಮ ತಾಯಿ ಮಾಡೋ ಅಡುಗೆ ಥರನೇ ಇಲ್ಲದೆ ಇದ್ರೂ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ನಾವು ಮಾಡ್ಕೊತೀವಿ. ಶಿವಪ್ಪಣ್ಣರ, ಹೆಂಗೂ ನೀವು ಹೊಸ ಬಿಸ್ನೆಸ್ ಪ್ರಾರಂಭ ಮಾಡಕತ್ತೀರಿ. ಅದಕ್ಕೆ ನಮ್ದೊಂದು ರಿಕ್ವೆಸ್ಟ್ ಐತ್ರಪ್ಪ. ಹೇಳ್ರಿ. ಬೇಸಿಕಲಿ ತಾವು ಶಿವಕೃಪಾ ಲೇಡೀಸ್ PG ಪ್ರಾರಂಭ ಮಾಡಕತ್ತೀರಿ. ಅಲ್ಲಿಗೆ ಬರೋ ಹೆಣ್ಮಕ್ಳು ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಕೇಳಿದ್ರೆ ದಯವಿಟ್ಟು ನೀವು ನಮ್ಮ ಅಂಗಡಿಗೆ ಕಳಿಸ್ರಪ್ಪ. ಯಾಕಂತಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕ್ರಪ್ಪ. ಶಿವಣ್ಣ, ಕನ್ಫ್ಯೂಷನ್ ಅಲ್ಲಿ ಕೊಡ್ತೀವಿ. ಲೇ ಪಿಂಗಾಣಿ, ಅದು ಕನ್ಫ್ಯೂಷನ್ ಅಲ್ಲಲೇ, ಕನ್ಸೆಷನ್ ಮಾಡಿಕೊಡ್ತೀವ್ರಿ. ಕೊನೆಯದಾಗಿ ಒಂದು ಮಾತು, ಇನ್ಮೇಲೆ ಶಿವಕೃಪಾ ಲೇಡೀಸ್ PGಗೆ ಬರ್ತಾ ಇರಿ, ಉಳ್ಕೋತಾ ಇರಿ. ಬೇಸಿಕಲಿ ಮಹಿಳೆಯರಿಗೆ ಮಾತ್ರ. ಈಗ ಹೊಡೀರಿ ಚಪ್ಪಾಳೆ. सोहिनी, लकड़ी लड़की, आप कहाँ से आया? ತಾತ, ನಾನು ಕನ್ನಡದವಳೆ. ಸಾರಿ, ನಾನು ಮೈಸೂರಿಂದ ಬಂದಿರೋದು. ನಮ್ಮ ಅಪ್ಪನಿಗೆ ಸೋನಾಲಿ ಬೇಂದ್ರೆ, ಅಮ್ಮನಿಗೆ ಮೋಹಿನಿ ಅಂದ್ರೆ ಇಷ್ಟ. ಅದಕ್ಕೆ ಆ ಎರಡು ಹೆಸರನ್ನ ಮಿಕ್ಸ್ ಮಾಡಿ ಸೋಹಿನಿ ಅಂತ ಹೆಸರಿಟ್ಟಿರೋದು. ಒಳ್ಳೇದು. ಅಮೌಂಟ್ ಎಷ್ಟು ಅಂತ ಗೊತ್ತಲ್ವಾ? 15,000. ನನಗೆ ಓಕೆ. ಆದರೆ ನನಗೆ ಇಲ್ಲಿ ಒಬ್ಬಳೇ ಇರೋದಕ್ಕೆ ಭಯ. ಶೇರಿಂಗ್ ಆಪ್ಷನ್ ಇದೆಯಲ್ಲ? ಭಯ ಯಾಕಮ್ಮ? ನಿಮ್ಮ ಮನೆಯವರೆಲ್ಲ ನಿನ್ನ ಜೊತೆ ಹೇಗಿರ್ತಾರೋ ಹಾಗೇ ನಾವು ನಿನ್ನ ಜೊತೆ ಇರ್ತೀವಿ. 3 ಶೇರಿಂಗ್ ಇದೆ, ಆದರೆ ಅದಕ್ಕೆ ಇನ್ನೂ ಇಬ್ಬರು ಬರಬೇಕು. ನಿಂಗೆ ಏನೇ ಬೇಕಿದ್ರೂ ಕೇಳು. ಅಕ್ಕಂದ್ರ ಸ್ಥಾನದಲ್ಲಿ ನಾವಿಬ್ರು ಇದ್ದೀವಿ, ತಾತನ ಸ್ಥಾನದಲ್ಲಿ ಇವರಿದ್ದಾರೆ. ಓಕೆನಾ? ನಾ ಬರೀ ತಾತ ಅಲ್ಲಮ್ಮ, ನಿನ್ನ ಫ್ರೆಂಡ್ ಅಂತ ತಿಳ್ಕೊ. ಬೇಕಾದ್ರೆ ಬ್ರೋ ಅಂತ ಕರಿ. ನಾವು ಮಾಡ್ರನ್ನಾದರೂ ನಮ್ಮ ಸಂಸ್ಕೃತಿ ಮಾತ್ರ ಬಿಟ್ಟಿಲ್ಲ. ನೈಸ್ ತಾತ, ನನಗೂ ತುಂಬ ಖುಷಿ ಆಯಿತು. ನನ್ನ ಪೇರೆಂಟ್ಸ್ಗೂ ನಾನು ಎಲ್ಲಿರ್ತೀನೋ ಹೇಗಿರ್ತೀನೋ ಅಂತ ಭಯ ಇತ್ತು. ಇದು ಒಂಥರ ಫ್ಯಾಮಿಲಿ ಥರನೇ ಇದೆ. ಫ್ಯಾಮಿಲಿ ಥರ ಅಲ್ಲ, ಫ್ಯಾಮಿಲಿನೇ. ಇವ್ರನ್ನ ನಿಜವಾದ ಮಾವನೇ. ಅಯ್ಯೋ ಹಾಗಲ್ಲ, ಮಾತಿಗೆ ಹಾಗಂದೆ. ಐ ಲೈಕ್ ಡಿಟ್. ಪ್ರತಿ ತಿಂಗಳು ನೀವು ನಮಗೆ ಕರೆಕ್ಟಾಗಿ ರೆಂಟ್ ಕೊಟ್ಬಿಟ್ರೆ ನಮಗೂ ಲೈಕ್ ಡಿಟ್ಟೆ. ಖಂಡಿತ ಅಕ್ಕ. ಸರಿ, ನಾನು ಇನ್ಫಾರ್ಮ್ ಮಾಡ್ತೀನಿ ಬಿಡಿ. ಅಷ್ಟೇ ಅಲ್ವಾ? ಇನ್ಮೇಲಾದರೂ ಏನೇ ಪ್ರಾಬ್ಲಮ್ ಆದರೂ ತಕ್ಷಣ ಸ್ಟೇಷನ್ಗೆ ಬಂದು ಹೇಳೋದು ಕಲೀರಿ. ID ಕಾರ್ಡ್ ತೊಗೊಳೋದು ಮರಿಬೇಡ್ರಿ. ಹಾಂ ಸರಿ. ಹಾಂ ಏನ್ರಿ ಕಾಶಿ, ಕೆಲಸ ಇದೆ ಅಂತ ಹೇಳಿದ್ರೆ ಸಬೂಬ್ ಹೇಳ್ತೀರಲ್ರಿ? ಅದು ಆ್ಯಕ್ಚುಲಿ ಗಿರ್ಜಮ್ಮ ಇದ್ರಲ್ಲ, ಅದೇ ಶಿವಪ್ರಸಾದ್ ರಾಜ ಚಡ್ಡಿಗಳು. ಇದನ್ನು ನೀವು ಹೊರಗೂ ಹಾಕೋಬೋದು, ಒಳಗೂ ಹಾಕೋಬೋದು. ರೀ, ನಾನು ಹೊರಗಾದ್ರೂ ಹಾಕೋತೀನಿ, ಒಳಗಾದ್ರೂ ಹಾಕೋತೀನಿ. ಮ್ಯಾಟ್ರಿಗೆ ಬನ್ನಿರಿ. ಅದೇ ಸರ್, ಶಿವಪ್ರಸಾದ್ ಅವ್ರ ಮಿಸ್ಸಸ್ ಒಂದು PG ಬಿಸ್ನೆಸ್ ಶುರು ಮಾಡಿದ್ದೀರ. ಅದ್ರ ಇನಾಗ್ರೇಷನ್ ನಾನು ಬರಬೇಕಿತ್ತ? ಇನಾಗ್ರೇಷನ್ ನಾವೇ ಮಾಡ್ಕಂತ ಅದೇ ಕೆಲಸದಲ್ಲಿ ಬ್ಯುಸಿ ಆಗಿದ್ದಿದೆ ಸರ್. ದನ ಕಾಯೋರ್ನೆಲ್ಲ ಜನ ಕಾಯಕ್ಕೆ ಹಾಕೋತಾರೆ ಡಿಪಾರ್ಟ್ಮೆಂಟ್ನವ್ರು. ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್? ನಾನು ಡಿಪಾರ್ಟ್ಮೆಂಟಿಗೂ ಸೇರೋಕ್ಕೂ ಮುಂಚೆ KRDಯಲ್ಲಿ ದನ ಕಾಯ್ಕೊಂಡೇ ಇದ್ದದ್ದು. ರೀ, ನೀವು ಬರೀ 8 ಅವರ್ ಡ್ಯೂಟಿ ಮಾಡೋಕ್ಕೆ ಇದು ಕಾರ್ಪೊರೇಟ್ ಕಂಪ್ನಿ ಅಲ್ಲ. 24/7 ಎಮರ್ಜೆನ್ಸಿ ಡ್ಯೂಟಿಲಿ ಇರ್ಬೇಕು ನಾವು. ಮೈ ಮೇಲಿರೋ ಕಾಕಿಗಾದ್ರೆ ಬೆಲೆ ಕೊಡ್ರಿ. ಬೆಲೆ ಕೊಟ್ಟಿದ್ದೆ ಸರ್, ಮೀಟ್ರಿಗೆ 280 ರೂಪಾಯಿ ಕೊಟ್ಟಿದೆ. ಏನು ತಮಾಷೆ ಮಾಡ್ತಿದ್ದೀರೇನ್ರಿ? ನೋಡಿ, ನೀವು ಯಾವ ಫಂಕ್ಷನ್ಗಾದ್ರೂ ಹೋಗಿ ಏನಾದರೂ ಮಾಡ್ಕೊಳ್ಳಿ,
ಆದ್ರೆ ತಗೊಳ್ಳೋ ಸಂಬಳಕ್ಕೆ ನಿಯತ್ತಾಗಿ ಕೆಲಸ ಮಾಡೋದನ್ನ ಕಲೀರಿ. ಎಂತ ಮಾಡ್ಕೊಂಡಳಿ ಹೇಳಿ ಸರ್? ಚಿಕ್ಕಿ ಹೊಡೆದ್ರಲ್ಲಿ ಮಾಡಿ ತೋರಿಸ್ತೆ. ನಮ್ಮ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಎಷ್ಟು ಬಾಡಿಗೆ ಮನೆ ಇದೆ, ಎಷ್ಟು PG ಇದೆ, ಎಷ್ಟು ಹಾಸ್ಟೆಲ್ಗಳಿದೆ, ಎಷ್ಟು ಸರ್ವಿಸ್ ಅಪಾರ್ಟ್ಮೆಂಟ್ಸ್ ಇದೆ, ಪ್ರತಿಯೊಂದನ್ನು ಲೆಕ್ಕ ಹಾಕಿ ಎಲ್ಲದಕ್ಕೂ ವಿಸಿಟ್ ಮಾಡಬೇಕು. ಅಲ್ಲಿ ಹೋಗಿ ಅಲ್ಲಿರೋ ID ಕಾರ್ಡು, ಅಡ್ರೆಸ್ಸು ಎಲ್ಲಾನು ಸರಿಯಾಗಿದೆಯಾ ಅಂತ ಚೆಕ್ ಮಾಡಬೇಕು. ಹಾಗೆ ಅವ್ರೆಲ್ರದ್ದು IDದು ಒಂದೊಂದು ಜೆರಾಕ್ಸ್ ಕಾಪಿ ತಗೋಬೇಕು. ಗೊತ್ತಾಯ್ತಾ? ಎಂತ ವಿಷಯ ಸರ್? ಇತ್ತೀಚೆಗೆ ಆಧಾರಲ್ಲಿ ಅಡ್ರೆಸ್ ಅಪ್ಡೇಟ್ ಮಾಡ್ಸಕ್ಕೆ ಫೇಕ್ ಅಗ್ರಿಮೆಂಟ್ ಮಾಡಿಸಿ ನೋಟ್ರಿ ಮಾಡಿಸ್ತಿದ್ದಾರೆ. ಅದರಿಂದ ಯಾರು ಎಲ್ಲಿ ಯಾವಾಗ ಬೇಕಾದ್ರೂ ಅಡ್ರೆಸ್ ಪ್ರೂಫ್ ಮಾಡಿಸ್ಕೋಬಹುದು. ಇದರಿಂದ ಮುಂದೆ ಸೆಕ್ಯೂರಿಟಿ ಇಶ್ಯೂ ಆಗುತ್ತೆ. ಅದಕ್ಕೆ ಮೇಲಿಂದ ಆರ್ಡರ್ಸ್ ಬಂದಿದೆ. ಸಿಟಿಗೆ ಹೊರಗಿಂದ ಯಾರೇ ಬಂದು ಉಳ್ಕೊಂಡ್ರು ಅವರ ಎಲ್ಲಾ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಳಕ್ ಹೇಳಿದ್ದಾರೆ. ಹೇಳಿದ ಅರ್ಥ ಆಯ್ತಲ್ವಾ? ಇನ್ಮೇಲಾದ್ರೂ ಫಂಕ್ಷನ್ ಇನಾಗರೇಷನ್ ಅಂತ ಸುತ್ತೋದು ಬಿಟ್ಟು ನಾನು ಹೇಳಿದ ಕೆಲಸದ ಕಡೆ ಗಮನ ಕೊಡಿ. ಓಕೆ ಸರ್. ಏನೇ ಸಣ್ಣ ಅನುಮಾನ ಬಂದ್ರು ತಕ್ಷಣ ನನಗೆ ಇನ್ಫಾರ್ಮ್ ಮಾಡಬೇಕು. ಓಕೆ ಸರ್. ಬನ್ರಿ. ಇನ್ವೆಸ್ಟ್ಮೆಂಟು ಬರೀ 1000 ರೂಪಾಯಿ ಆಯಿತು ಅಷ್ಟೇ ರೀ. ಮನೇಲಿರೋ ವಸ್ತುಗಳನ್ನೇ ಬಳಸ್ಕೊಂಡು ರೂಮ್ನ ರೆಡಿ ಮಾಡಿಬಿಟ್ವಿ. ಒಬ್ಳು ಮೈಸೂರು ಹುಡುಗಿ ಬಂದಿದ್ದಾಳೆ. ಓಹ್, ನಮ್ಮ ಸಾಂಸ್ಕೃತಿಕ ನಗರದಿಂದ ಬಂದಿದ್ದಾರಿಗೆ ಬಹಳ ಸಂತೋಷ, ಬಹಳ ಸಂತೋಷ. ಎಲ್ಲ ಅಡ್ಜಸ್ಟ್ ಆಯ್ತಂತ? ಹಾ ರೀ, ಆರಾಮಾಗಿ ಓಡಾಡ್ಕೊಂಡಿದ್ದಾಳೆ. ಅವಳಿಗೆ ಇದು ಬೇರೆಯವ್ರ ಮನೆ ಅಂತ ಅನ್ಸ್ತಾನೆ ಇಲ್ವಂತೆ. ನನಗೂ ಅದೇ ಖುಷಿ ಆಗಿದ್ದು. ಶರಣ್ರಿ ಅವರ ಶರಣ್ರಿ, ಇದು ಲೇಡೀಸ್ PG ಅಂದ್ರೆ ಇದೆ ಹೌದಲ್ರಿ? ಹೌದು, ಬನ್ನಿ ಕೂತ್ಕೊಳ್ಳಿ. ಬರ್ರಿ ಬರ್ರಿ ಬರ್ರಿ, ಕೊಡ್ರಿ. ಉತ್ತರ ಕರ್ನಾಟಕದ ಮಧ್ಯೆ ಇದೀರಿ. ನಿಮ್ಮ ಭಾಷೆ ಭಾಳ ಚಲೋ ರೀ. ನಿಮ್ಮ ಹೆಸರು? ನಾ ದ್ಯಾಮವ್ವ ರೀ ಸರ್. ಗ್ರಾಮ ವಾಸ್ತವ್ಯ ಹತ್ರ ದ್ಯಾಮವ್ವ. ನಮಸ್ತೆ, ನನ್ನ ಹೆಸರು ಅಂಜಲಿ ಅಂತ. ನಾನು ಈಗಷ್ಟೇ ಮಂಗಳೂರಿಂದ ಬಂದಿದ್ದು. ಇದು ಶಿವಕೃಪಾ ಲೇಡೀಸ್ PG ಅಂದರೆ ಇದೆ ಕೂತ್ಕೊಳ್ಳಿ. ಥ್ಯಾಂಕ್ ಯು. ದ್ಯಾಮವ್ವ, ತಾವೇನು ಮಾಡ್ಕೊಂಡಿದ್ದೀರಿ? ನಾನು ಲಿಂಗಸೂರ್ಲಿಂತ್ರ ಬಂದೇನ್ರಿ. ನಂದು ಕಾಲೇಜ್ನಾಗ ಕ್ಯಾಂಪಸ್ ಸೆಲೆಕ್ಷನ್ ಆತ್ರಿ. ಅದಕ್ಕೆ ನಾಳೆಯಿಂದ ಕಂಪ್ನಿ ಕೆಲಸ ಚಾಲೂ ರೀ. ಇಷ್ಟು ಚಿಕ್ಕ ವಯಸ್ಸಿಗೆ ಓದಿ ಕೆಲಸ ತಗೊಂಡಿದ್ಯಾ ಅಂದ್ರೆ ಆ ಸರಸ್ವತಿ ನಿಂಗೆ ಚೆನ್ನಾಗಿ ಒಲ್ದಿದ್ದಾಳೆ ಅಂತ ಅರ್ಥ. ಗಿರಿ ಅವ್ರಿಗೆ ಸರಸ್ವತಿ ಒಲಿದಿದ್ದಾಳೆ, ನಮಗೆ ಲಕ್ಷ್ಮಿ ಒಲಿತಾ ಇದ್ದಾಳೆ. ನಮ್ದೆಂತ? ನಾನು ನಮ್ಮ ಊರಲ್ಲಿ ಒಂದು ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ದೀನಿ. ಹಾಗೆ ಬ್ಯಾಂಗ್ಳೂರಲ್ಲಿ ಒಂದು ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡುವ ಅಂತೇಳಿ ಬಂದದ್ದು. ಅದಕ್ಕೆ ಒಂದು ಮನೆ ರೀತಿ ಇರುವ PG ಬೇಕಿತ್ತು, ಹಾಗೆ ಇಲ್ಲಿ ಬಂದೆ. ಸರಿಯಾದ ಜಾಗಕ್ಕೆ ಬಂದಿದ್ದೀರಾ. ಒಂದು ನಿಮಿಷ ಅಗ್ರಿಮೆಂಟ್ ಕೊಡ್ತೀನಿ. ರೊಕ್ಕದ ಏನು ಚಿಂತೆ ಇಲ್ರಿ, ನಿಮಗೆ ತಿಂಗಳ ರೊಕ್ಕ ಕರೆಕ್ಟಾಗಿ ಮುಟ್ತೈತ್ರಿ. ಆತು ಬಿಡ್ರಿ. ನನ್ನ ವಿಷಯದಲ್ಲೂ ಹಾಗೆ. ನನ್ನೊಂದು ಸ್ವಂತ ಪಾರ್ಲರ್ ಉಂಟು. ರೆಗ್ಯುಲರ್ ಆಗಿ ಕಸ್ಟಮರ್ ಬರ್ತಾ ಇರ್ತಾರೆ. ನಿಮಗೆ ತಿಂಗಳು ನಾನು ಪೇ ಮಾಡ್ತಾನೆ ಇರ್ತೇನೆ. ಎಂತ ಬಂಡೆ ವೆಚ್ಚ ಮಾಡ್ಕೋಬೇಡಿ ಆಯ್ತಾ? ಮಂಡೆ ವೆಚ್ಚ ಎಲ್ಲ ಮಾಡೋದಿಲ್ಲ ಮಾರ್ರೆ. ಆದ್ರೆ ನಮ್ಮ ಗಿರಿ ನಿಮ್ಮ ಪಾರ್ಲರ್ಗೆ ಬಂದಾಗ ಕಟ್ಟಿಂಗ್ ಫ್ರೀಯಾಗಿ ಮಾಡಿ ಆಯ್ತಾ? ಆಯ್ತು. ನೀವು ಅಷ್ಟೇ ನಮಗೆ ರೆಗ್ಯುಲರ್ ಆಗಿ ಫ್ರೀ ಆಗಿ PG ಕೊಡಿ ಆಯ್ತಾ? ಕಟಿಂಗ್ ಕ್ಯಾನ್ಸಲ್. ಸೋ ಫನ್ನಿ. ಗಿರಿ, ಮನೆಗೆ ಬಂದ ಮಹಾಲಕ್ಷ್ಮಿಯರನ್ನ ಆಲ್ರೆಡಿ ಬಂದ ಮಹಾಲಕ್ಷ್ಮಿಗೆ ಪರಿಚಯ ಮಾಡಿಸು. ಸರಿ ಆಯ್ತು, ಬನ್ನಿ ನಿಮ್ಗೆ ರೂಮ್ ತೋರಿಸ್ತೇನೆ. ಲಕ್ಷ್ಮೀ ಬಾರಮ್ಮ ಶಿವಕೃಪಾ ಬಾರಮ್ಮ. ಬಂದಾಯ್ತಲ್ಲ ಶಿವಪ್ರಸಾದ್. ಭಗವಂತ, ಸಾಹುಕಾರಿಗೆ ನಮೋ ನಮಃ. ನಿಮ್ ಮನೇಲಿ ಉಳ್ಕೊಳ್ಳೋದಕ್ಕೆ ನನಗೂ ಒಂದು ರೂಮ್ ಸಿಗ್ಬೋದಾ? ಏನ್ ಭಗವಂತ ಹೀಗೆ ಹೇಳ್ತಾ ಇದೆಯಾ? ನಿನ್ನ ಹಾರ್ಟಲ್ಲಿ ನನಗೆ ಜಾಗ ಕೊಟ್ಟಿದ್ಯಾ, ಅದೇ ನನ್ನ ಭಾಗ್ಯ. ಅಂತದ್ರಲ್ಲಿ ನಾನು ನಿನಗೆ ರೂಮ್ ಕೊಡಕ್ಕಾಗತ್ತಾ? ಏನೇ ಆಗ್ಲಿ, ಕೈಯಲ್ಲಿ 30,000, ಈಗಾಗಲೇ 15,000 ಬಂದಿದೆ. ಒಟ್ಟು 45,000. ನೀನ್ ಸಾಹುಕಾರನೇ. ಅಯ್ಯೋ ಭಗವಂತ, ಯಾಕೆ ಕಾಲು ಎಳಿತಾ ಇದೆಯಾ? ಗಿರಿ ಆಸೆ ಪಟ್ಲು, ನಾನು ಅವಳ ಜೊತೆ ಕೈ ಜೋಡಿಸ್ತಾ ಇದ್ದೀನಿ ಅಷ್ಟೇ. ದುಡ್ಡು ಬಿಡು ಭಗವಂತ, ಆದ್ರೆ ಓದಕ್ಕೆ ದುಡಿಯೋಕೆ ಅಂತ ಬಂದ ಹೆಣ್ಣು ಮಕ್ಕಳಿಗೆ ನಮ್ಮ ಮನೆ ಆಶ್ರಯ ಆಗಿದೆಯಲ್ಲ, ಅದೇ ನನ್ನ ಖುಷಿ. ಈ ಭಾವನೆಗಳು, ಸಂಬಂಧಗಳು, ಬಂಧಗಳು, ಅನುಬಂಧಗಳು, ಇದರ ಮಧ್ಯೆ ಹಣ ಬರಬಾರ್ದು ಶಿವಪ್ರಸಾದ್. ಹೀಗೆ ಹಣ ಬರೋ ಯಾವ ಸಂಬಂಧಗಳು ದೀರ್ಘಕಾಲ ಉಳಿಯಲ್ಲ. ಹಾಗಂತ ಫ್ರೀಯಾಗಿ ಮಾಡಕ್ ಆಗಲ್ವಲ್ಲ ಭಗವಂತ. ಗಿರಿ ನಂಬಿಕೆ ಇಟ್ಟು ಈ ವ್ಯವಹಾರಕ್ಕೆ ಕೈ ಹಾಕಿದ್ದಾಳೆ. ಅವಳು ಒಳ್ಳೆತನಕ್ಕೆ ಒಳ್ಳೆಯದೇ ಆಗುತ್ತೆ. ಒಳ್ಳೆತನಕ್ಕೆ ಒಳ್ಳೇದಾಗುತ್ತೆ ಶಿವಪ್ರಸಾದ್. ಆದ್ರೆ ಅತಿಯಾದ ಆತ್ಮವಿಶ್ವಾಸದಿಂದ ಅರಿವನ್ನು ಮೀರಿ ಬೂದಿ ಒಳಗಡೆ ಕೈ ಹಾಕಿದ್ರೆ ಒಳಗಿರೋ ಕೆಂಡ ಸುಡದೆ ಇರುತ್ತ. ಅಂದ್ರೆ ಈ PG ಬಿಸ್ನೆಸ್ ಲಾಸ್ ಆಗುತ್ತೆ ಅಂತ ಹೇಳ್ತಾ ಇದ್ಯಾ? ಅದನ್ನ ಹೇಳೋದಕ್ಕೆ
ನಾನು ಭವಿಷ್ಯ ನುಡಿಯೋನಲ್ಲ. ನನಗೆ ಗೊತ್ತು ನೀನು ಹೀಗೆ ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಟ್ಟಿನಲ್ಲಿ ನನ್ನ ಕೈಗೆ ಕಾಸು ಬರಬಾರ್ದು. ಯಾಕೆಂದ್ರೆ ನಿನಗೆ ನನ್ನ ಕಂಡ್ರೆ ಹೊಟ್ಟೆ ಕಿಚ್ಚು. ಏನು ಫ್ರೆಂಡ್ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ, ಅವನಿಗೊಂದು ಆಲ್ ದಿ ಬೆಸ್ಟು, ಒಂದು ಬೆಸ್ಟ್ ಆಫ್ ಲಕ್ಕು, ಏನೂ ಬೇಡ. ಬಂದ ತಕ್ಷಣ ಇದು ಆಗಲ್ಲ, ಇದು ನಡೆಯಲ್ಲ, ನೀನು ದುಡಿ ಆಮೇಲೆ ನಡಿ ಅಂತ ಬೋಧನೆ ಮಾಡ್ತೀನಿ. ಹೊಟ್ಬಿಟ್ಯಾ? ನೀನೇನೇ ಹೇಳು ಭಗವಂತ, ಇದು ಕೂಡ ಕಷ್ಟಪಟ್ಟು ದುಡಿದ ದುಡ್ಡೆ. ಈ ದುಡ್ಡನ್ನ ಇಟ್ಕೋತೀನಿ, ಇನ್ನಷ್ಟು ಕಷ್ಟಪಡ್ತೀನಿ, ಇನ್ನಷ್ಟು ದುಡಿತೀನಿ. ಲಕ್ಷ್ಮೀ ಬಾರಮ್ಮ ಶಿವಕೃಪ ಬಾರಮ್ಮ, ಮೂರು ಮೂರು ಮಹಾಲಕ್ಷ್ಮಿ ಜೊತೆಗಿನ್ಮೂವರು. ರಾಣಿ, ನಿಂಗೆ ಹಶ್ವಾಗ್ತಿದ್ರೆ ನೀನು ಕೂತ್ಕೋ. ಇಲ್ಲ ಅಮ್ಮ, ಅಕ್ಕಂದ್ರೆ ಎಲ್ರದ್ದು ತಿಂಡಿ ಆಗಲಿ, ಆಮೇಲೆ ನಾನು ತಿಂತೀನಿ. ನೋಡಿದ್ರಾ, ನನ್ನ ಮಗಳು ನೀವು ಸ್ವಂತ ಅಕ್ಕಂದ್ರೇನೋ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾಳೆ. ಅಮ್ಮ, ದ್ಯಾಮವ್ವ ಅಕ್ಕ ಇನ್ನೂ ಬಂದಿಲ್ವಲ್ಲ, ನಾನು ಹೋಗಿ ಕರ್ಕೊಂಬರ್ಲಾ? ನಾನೇ ಬಂದೆ. ಏನ್ರಿ ಇಷ್ಟು ಲಗುನ ನಾಷ್ಟ ಕೊಡತ್ತೀರಲ್ಲ? ಅದ ನಮ್ಮೂರಾಗಿದ್ರೆ ಕೊಟ್ಟಿಗೆ ಸಾರಿಸಿ ಮನೆ ಕೆಲಸ ಎಲ್ಲ ಮಾಡಿ ಸೂರ್ಯ ನೆತ್ತಿ ಮೇಲೆ ಬಂದಾಗ ಊಟ ಮಾಡೋದು ನೋಡ್ರಿ ನಾವು. ನಮ್ಮವ್ವ ಊರಾಗಿಂದ ರೊಟ್ಟಿ ಚಟ್ನಿ ಕೊಟ್ಟು ಕಳ್ಸ ಭಾಳ ಚಲೋ ಇರ್ತೈತಿ. ಬರ್ರಿ ಎಲ್ಲರೂ ತಿನ್ನೋಣಂತ. ದ್ಯಾಮವ್ವ, ನೀವೆಲ್ಲ ತಿಂಡಿ ತಿಂದಾದ್ಮೇಲೆ ನಾವು ಆಮೇಲೆ ಮಾಡ್ತೀವಿ. ನೀವು ಖುಷಿಯಾಗಿದ್ರೆ ಅದೇ ನಮಗೆ ಖುಷಿ. ನಮ್ಮ ಭಾವ ಅಂತೂ ಕೇಳಲೇಬೇಡಿ, ನಮ್ಮನೆ ಹೆಣ್ಮಕ್ಳು ಅಂತ ಹೇಳ್ತಾನೆ ಇರ್ತಾರೆ. ನಮ್ಮ ಮನ್ಯಾಗೂ ಇಷ್ಟು ಚಂದ ನೋಡ್ಕೋತಿರ್ಲಿಲ್ಲ ಬಿಡ್ರಿ, ಅಷ್ಟು ಚಂದ ನೋಡ್ಕೊಳಕತ್ತೀರಿ. ನಂಗಂತೂ ಭಾಳ ಖುಷಿ ಆತ. ನಾನಂತೂ ಒಳ್ಳೆ ಕಡೆ ಬಂದು ಸೇರ್ಕೊಂಡೇನು ನೋಡ್ರಿ. ನಮ್ಮ ದೋಸ್ತರು ಒಂದಷ್ಟು ಮಂದಿ ಒಂದು ಕಡೆ ಇದ್ರಿ, ಅಲ್ಲಂತೂ ತಾಟಿದ್ರೆ ಚರಿಗಿಲ್ಲ, ಚರಿಗಿದ್ರೆ ನೀರಿಲ್ಲ. ನಿಮಗೆ ನೀರು ತಾನೇ ಬೇಕು? ಕೋಲ್ಡ್ ವಾಟರ್ ಬೇಕಾ ಹಾಟ್ ವಾಟರ್ ಬೇಕಾ ಹೇಳಿ, ನಾನು ಈಗ ತಂದ್ಕೊಡ್ತೀನಿ. ಅಯ್ಯೋ ನನ್ನ ಬಂಗಾರ, ಎಷ್ಟು ಕ್ಯೂಟ್ ಅದನ್ರಿ ಇವ. ರಾತ್ರಿನೂ ಹಿಂಗ ಜೋಕ್ ಮಾಡಿ ಫುಲ್ ನಗಸಾನ, ಬಾರಿ ಮಾತಾಡ್ತಾನ್ರಿ. ಏನ್ಲೇ ಹೀರೋಕಿನ ಪಿಕ್ಚರ್ನಾಗ? ಇಲ್ಲಪ್ಪ, ಹೀರೋ ಆದ್ರೆ ವಯಸ್ಸಾದ್ಮೇಲೆ ವ್ಯಾಲ್ಯೂ ಕಮ್ಮಿ. ಹೀರೋ ಅಪ್ಪ ಆಗ್ತೀನಿ, ವಯಸ್ಸಾದ್ರೂ ವ್ಯಾಲ್ಯೂ ಇರುತ್ತೆ. ಅಂಜಲಿ, ಸೋಹಿನಿ, ಯಾಕೆ ಬೇಜಾರಲ್ಲಿದ್ದೀರಾ? ಏನಾಯ್ತು? ಬೇಜಾರ? ಎಂತ ಕೊಡಿಲ್ಲಪ್ಪ. ಬೇಜಾರಾಗಕ್ಕೆ ಏನಿದೆ ಇಲ್ಲಿ? ವಿ ಆರ್ ಫೈನ್. ಊಟ ಮಾಡ್ಬೇಕಾರೆ ಅಲ್ವಾ ಎಲ್ಲರೂ ನಕ್ಕೊಂಡು ಮಾತಾಡ್ಕೊಂಡು ಊಟ ಮಾಡೋದು. ನೀವು ನೋಡಿದ್ರೆ ಒಬ್ರು ಮುಖಾನು ಒಬ್ರು ನೋಡ್ತಾ ಇಲ್ಲ, ಅದಕ್ಕೆ ಅಮ್ಮ ಕೇಳಿದ್ರಷ್ಟೆ. ಅದು ಅಲ್ಲದೆ ರಾತ್ರಿ ಪೂರ್ತಿ ಒಂದೇ ರೂಮಲ್ಲಿ ಇದ್ದೀರಾ, ಬೆಳಗಾಗೋ ಅಷ್ಟೊತ್ತಿಗೆಲ್ಲ ಕ್ಲೋಸ್ ಆಗಿರ್ಬೇಕು ತಾನೆ? ನಾವು ಟ್ಯೂಷನ್ ಅಲ್ಲಿ ಬರೀ 1 ಅವರ್ ಜೊತೆಗಿದ್ರು ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗ್ತೀವಿ ಗೊತ್ತಾ? ಯಪ್ಪ, ಎಂತ ಮರ ನಿಮ್ದು ಕಿರಿಕಿರಿ. ಅಲ್ಲ, ಎಲ್ಲ ಒಟ್ಟಿಗೆ ಇದ್ದೇವೆ ಅಂತ ನಮ್ಮ ಕೆಲಸ ಬಿಟ್ಟು ಮಾತಾಡ್ಲಿಕ್ಕೆ ಆಗ್ತದ? ಅಕ್ಕ, ನನ್ನ ಕ್ಲೈಂಟ್ಸ್ಗೆಲ್ಲ ಮೆಸೇಜ್ ಆಗ್ತಾ ಇದೆ, ನಂಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಬೇಕು. ನಂದು ತಿಂಡಿ ಆಯಿತು, ಸೆಮಿನಾರ್ ಇದೆ, ಮುಗಿಸ್ಕೋಬೇಕು. ಬಾಯ್. ಏನಕ್ಕ ಇವ್ರು ಹೀಗಿದ್ದಾರೆ, ಒಬ್ರಿಗೊಬ್ರು ಮಾತಾಡೋದೇ ಇಲ್ಲ. ಹೆಣ್ಮಕ್ಳು ಇರೋ ಮನೆ ಹೇಗಿರ್ಬೇಕು? ಅಯ್ಯೋ ಬಿಡ್ರಿ ಅಕ್ಕಾರ, ನಾ ಅದಿನಲ್ಲ, ನಾನು ಕೂಡ ಬಂದು ಮಾತಾಡ್ರಿ. ಬರ್ರಿ ಕುಂದ್ರಿ, ಬಾ ಪ್ರಾಣಿ ಕುಂದ್ರಿ. ಏ ಚೊಟ್ಟು ಬಾರ ಕುಂದ್ರ. ಇಲ್ಲ, ನಾನು ಕೈಕಾಲು ತೊಳ್ಕೊಂಡ್ ಬರ್ತೀನಿ. ಯು ಗೈಸ್ ಕ್ಯಾರಿ ಆನ್. ಅದಕ್ಕೆ ಮೊಸರು ಹಾಕ್ರಿ, ಭಾಳ ಚಲೋ ಇರ್ತದೆ ಚಟ್ನಿಗೆ. ಅಕ್ಕ, ನೀವು ತುಂಬಾ ಸಾಫ್ಟ್ ಅಲ್ವಾ? ಆದ್ರೆ ರೊಟ್ಟಿ ಮಾತ್ರ ಕಡಕ್. ಅಕ್ಕ, ನನ್ಗೆ ಇವತ್ತು ಟ್ರಿಗ್ನಾಮೆಟ್ರಿ ಹೇಳ್ಕೊಡ್ತೀರಾ? ಇವತ್ತು ನನಗೆ ಫಸ್ಟ್ ಡೇ ವರ್ಕ್ ಐತಿ, ಮುಗಿಸ್ಕೊಂಡು ಬಂದು ಸಂಜೆಗೆ ಹೇಳ್ಕೊಡ್ತೀನಿ, ಆತನ? ಅಕ್ಕ, ನಿನಗೆ ಮನೇಲಿ ಟ್ಯೂಷನ್ ಟೀಚರ್ ಸಿಕ್ಬಿಟ್ರು, ಫುಲ್ ಖುಷಿ ಅಲ್ಲ? ದ್ಯಾಮವ್ವ, ತಿಂಡಿ ತಿಂದ್ಮೇಲೆ ಹನುಮನ್ ಗುಡಿಗೆ ಹೋಗಿ ಬರೋಣ. ಮೊದಲನೇ ದಿನ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ಯಾ, ಎಲ್ಲ ಒಳ್ಳೇದಾಗತ್ತೆ. ಆತ್ರಿ ಅಕ್ಕರ.
ಅಕ್ಕ ನೀನು ಹೀಗೆ ಒರೆಸ್ತಾ ಇದ್ರೆ ನೆಲ ಸೌದೋಗುತ್ತಷ್ಟೇ. ಗೌರಿ, ಹೆಣ್ಮಕ್ಳಿರೋ ಮನೆ ಅಲ್ವಾ, ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಕೋಬೇಕು. ಪಾಪ ಅಪ್ಪ ಅಮ್ಮನ ಬಿಟ್ಟು ಊರಿಂದ ಊರಿಗೆ ಬಂದಿರ್ತಾರೆ, ಓದ್ಕೊಂಡು ಆಚೆ ಕೆಲಸ ಮಾಡ್ಕೊಂಡು ಮನೆಗೆ ಬಂದಾಗ ಮನೆ ಕ್ಲೀನ್ ಇಲ್ಲ ಅಂದರೆ ಅವ್ರಿಗೆ ಎಷ್ಟು ಹಿಂಸೆ ಆಗಬೇಡ, ಅದಕ್ಕೆ ನೀಟಾಗಿ ಒರೆಸ್ತಾ ಇದ್ದೀನಿ. ಅಕ್ಕ, ಬೆಸ್ಟ್ PG ಓನರ್ ಅವಾರ್ಡ್ ಅಂತ ಇದ್ರೆ ಅದನ್ನ ನಿನಗೆ ಕೊಡಬೇಕು. ಇದನ್ನ ಪರ್ಸ್ನಲ್ ಆಗಿ ತಗೊಂಡು ಇಷ್ಟೆಲ್ಲ ಮಾಡ್ತಿದೀಯ ಅಂದ್ರೆ ನಿಜವಾಗ್ಲೂ ನೀನು ಗ್ರೇಟು. ಇರು, ಅವ್ರ ರೂಮ್ನ ಹೇಗೆ ಇಟ್ಕೊಂಡಿದ್ದಾರೆ ಅಂತ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅಕ್ಕ ಅಕ್ಕ, ಬೇಗ ಬಾರ ಇಲ್ಲಿ. ಏನಾಯ್ತು? ದೇವ್ರೆ ದೇವ್ರೆ, ಏನೇ ಇದು? ರೂಮ್ ಹೇಗೆ ಇಟ್ಕೊಂಡಿದ್ದಾರೆ? ನನ್ನ ತರ ಕ್ಲೀನ್ ಮಾಡಿದ್ಯಲ್ವಾ? ಏನಾಗಿದೆ ಅಕ್ಕ ಇವ್ರಿಗೆ? ನೀನ್ ನೋಡಿದ್ರೆ ಹೆಣ್ಮಕ್ಳು ಪಾಪ ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಮನೇನ ಅವಾಗ ಕ್ಲೀನ್ ಮಾಡ್ತಾನೆ ಇರ್ತೀಯ. ಇವ್ರು ನೋಡಿದ್ರೆ ರೂಮ್ ಕಸ ತೊಟ್ಟಿ ಮಾಡಿದಾರಲ್ಲೇ. ಅಕ್ಕ ಸುಮ್ಮನೆ ಬಿಡ್ಬೇಡ, ಈಗಲೇ ಕಾಲ್ ಮಾಡೋರಿಗೆ. ಅವ್ರ ನಂಬರ್ ಫೋನ್ ಮಾಡ್ಕೊಡು. ಹಲೋ ಹಲೋ, ಹೇಳಿ ಅಕ್ಕ. ಏನಮ್ಮ ಸೋಹಿನಿ, ಇದೇನ್ ರೂಮ್ ತರ ಇದೆಯಾ? ಗಂಡ್ ಮಕ್ಳೇ ಪರವಾಗಿಲ್ಲ, ಎಷ್ಟೋ ನೀಟಾಗಿ ಇಟ್ಕೋತಾರೆ. ಅಲ್ಲ, ಸ್ನಾನ ಮಾಡಿರೋ ಬಟ್ಟೆ ಟವಲು ಎಲ್ಲ ಎಲ್ಲಂದ್ರಲ್ಲಿ ಬಿಸಾಕ್ ಹೋಗಿದ್ದೀರಾ? ರೂಮ್ ತುಂಬಾ ಬರೀ ಕಸನೇ ಇದೆ, ಸ್ವಲ್ಪ ನೀಟಾಗಿ ಇಟ್ಕೋಬೇಕಲ್ವಾ? ಅಕ್ಕ, ನೀನ್ ಹೀಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಕೊಡಿಲಿ ನೋಡಮ್ಮ, ರೂಮ್ ಒಳಗೆ ಡಸ್ಟ್ಬಿನ್ ಇರ್ಬೇಕು, ಆದ್ರೆ ರೂಮೇ ಡಸ್ಟ್ಬಿನ್ ಆಗಿರ್ಬಾರ್ದು. ನೀವೇನ್ ಅನ್ಕೊಂಡಿದ್ದೀರಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನಾವು ನಿಮ್ಗೆ ದುಡ್ಡು ಕೊಡ್ತಾ ಇದ್ವಿ, ತಿಂಗಳಿಗೆ 15,000. ಅಷ್ಟು ಕೊಟ್ಟು ನಿಮ್ಮ ಹತ್ರ ಈ ಮಾತು ಕೇಳಿಸ್ಕೋಬೇಕಾ? PG ಅಂದ್ರೆ ಹಂಗೇನೆ, ನಾವು ಹೆಂಗ್ ಬೇಕಾದ್ರೂ ಇರ್ತೀವಿ, ಎಷ್ಟು ಕಸ ಬೇಕಾದ್ರೂ ಹಾಕ್ತೀವಿ. ನೀವ್ ಅದನ್ನ ಕ್ಲೀನ್ ಮಾಡಿ, ಬೆಡ್ನ ನೀಟ್ ಮಾಡಿ, ಬಾತ್ರೂಮ್ನ ವಾಶ್ ಮಾಡೋದು ಅದು ನಿಮ್ ಜವಾಬ್ದಾರಿ. ಏನಮ್ಮ, ದುಡ್ಡಿಂದ ಅಳಿತಾ ಇದ್ಯಾ? ಅಳಿಲೇಬೇಕು. ದುಡ್ಡು ಇಲ್ಲದೆ ನೀವು ಒಳಗಡೆ ಬಿಡ್ಕೊಂಡ್ಬಿಡ್ತೀರಾ? ಇಲ್ಲ ತಾನೆ, ತಗೊಂಡಿರೋ ಕಾಸಿಗೆ ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕು. ನೋಡಿ, ನಾನು ಆಫೀಸಿಂದ ಬರೋಷ್ಟರಲ್ಲಿ ಎಲ್ಲ ಕ್ಲೀನ್ ಆಗಿರ್ಬೇಕು, ನೆನ್ಪಿರ್ಲಿ. ನೋಡ್ದ್ಯಕ್ಕ, ಎಷ್ಟು ಕೊಬ್ಬಿಯೊಳಿಗೆ ದುಡ್ಡು ಕೊಡಲ್ವಾ ಕ್ಲೀನ್ ಮಾಡಿ ಅಂತ ಮುಖ ಕೊಡ್ದಂಗೆ ಹೇಳ್ತಾಳೆ. ಸದ್ಯ ಫೋನು ಎದ್ರಿಗಿದ್ದಿದ್ರೆ ಮುಖಕ್ಕೆ ಹೊಡಿತಾ ಇದ್ಲೋ ಏನೋ. ಅಕ್ಕ, ಒಂದಿನ ಆದ್ರೆ ನೀನ್ ಕ್ಲೀನ್ ಮಾಡ್ತೀಯ, ಪ್ರತಿದಿನ ಹೀಗೆ ಆದ್ರೆ ಕೆಲಸದವ್ರನ್ನ ಇಡ್ಬೇಕಾಗುತ್ತೋ ಏನೋ. ಸುಮ್ಮನೆ ಮೈ ಮೇಲೆ ಹಿಡ್ಕೊಂಡ್ವಿ ಅಂತ ಅನ್ನಿಸ್ತಿದೆ ಕಣೆ. ಚಚೆ, ಹಾಗೆಲ್ಲ ಅನ್ಕೋಬೇಡ ಗೌರಿ. ಸ್ಕಂದ ಪ್ರಾಣಿ ಇದ್ದಿದ್ರು ನಾನು ಕ್ಲೀನ್ ಮಾಡ್ಬೇಕಿತ್ತಲ್ವಾ? ಇವರು ನಮ್ಮ ಮಕ್ಕಳಿದ್ದ ಹಾಗೆ. ಏನೋ ನೀನು ಕರೆದು ತೋರಿಸ್ದೆ ಅಂತ ನಾನೊಂದು ಮಾತು ಕೇಳಿದೆ ಅಷ್ಟೆ. ಪರವಾಗಿಲ್ಲ ಬಿಡು, ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ, ನೀನು ಬಾ. ಬಾ. ಎಂತ ಮರ್ರಿ ನೀವು, ನಾನು ಗಾಬರಿ ಆಗೋದೆ. ಗಾಬರಿ ಆಗ್ಬಿಡಿ ಮರ್ರೆ, ಎಂತ ಲೇಟ್ ಆಯ್ತಾ? ಯಾರು ನಮ್ಮನ್ನ ಬಿಟ್ಟಿದ್ದು? ಸಾರಿ. ಅಯ್ಯೋ, ನಾನೇ ನೀವು ಹೆತ್ತು ತಂದೆನಾ? ನನ್ನ ಯಾಕೆ ಸಾರಿ ಕೇಳ್ತೀರಿ? ನಾನು ಯಾವಾಗ ಸರ್ ನಿಮ್ಮ ಹತ್ರ ಸಾರಿ ಕೇಳಿದೆ? ಅಲ್ಲ, ಈಗ ಸಾರಿ ಅಂದ್ರಲ್ಲ, ಹೋಗ್ಲಿ ಬಿಡಿ. ಯಾರದು? ಸರ್, ನಾನು ನಿಮ್ಮ ಮನೇಲಿ PGಲಿ ಇರ್ಬೋದಷ್ಟೇ, ಬಟ್ ನಿಮಗೆ ನನ್ನ ಪರ್ಸನಲ್ ವಿಷಯದಲ್ಲಿ ತಲೆ ಹಾಕುವಂಥ ಅವಶ್ಯಕತೆ ಯಾವುದೂ ಇಲ್ಲ, ಆಯ್ತಾ? ನಂಗೆ ಇದಿಷ್ಟ ಕೂಡ ಆಗೋದಿಲ್ಲ. ಹಾಗಲ್ಲ, ಅದು ಎಷ್ಟೇ ಆಗಲಿ ನೀವೊಂದು ಹೆಣ್ಮಗಳು, ಇಷ್ಟೊತ್ತಲ್ಲಿ ನಾವೇ ಹೊರಗಡೆ ಬರೋದಕ್ಕೆ ಯೋಚನೆ ಮಾಡ್ತೀವಿ. ಅಂಥದ್ರಲ್ಲಿ ಯಾರೋ ಬಂದು ನಿಮ್ಮನ್ನು ಡ್ರಾಪ್ ಮಾಡಿ ಹೋಗ್ತಾರೆ ಅಂದರೆ 100 ಪ್ರಶ್ನೆ ಹುಟ್ಟೋ ಸಹಜ ಅಲ್ವಾ? ಹಾಗಾಗಿ ಕೇಳ್ತಾ ಇದ್ದೀನಿ. ನಾನು ಕೂಡ ಅದನ್ನೇ ಹೇಳ್ತಾ ಇರೋದು ಸರ್. ನನ್ನನ್ನು ಯಾರು ಬೇಕಾದ್ರೂ ಡ್ರಾಪ್ ಮಾಡ್ತಾರೆ, ಎಷ್ಟೊತ್ತಿಗೆ ಬೇಕಾದ್ರೂ ಡ್ರಾಪ್ ಮಾಡ್ತಾರೆ. ಅದನ್ನೆಲ್ಲ ಕೇಳಿಕೆ ನೀವು ಯಾರು ಅಂತ? ಹಾಂ, ಇದು ನನ್ನ ಲೈಫ್ ಸರ್, ನಾನು ಕಟ್ಕೊಂಡ್ರ ಲೈಫು. ಇಷ್ಟೆಲ್ಲ ಕೇಳಿಕೆ ನಿಮ್ಗೆ ಎಂತ ಹಕ್ಕುಂಟು? ನೀವು ಈ PG ಓನರ್ ಅಂತ ನಿಮ್ಗೆ ಇಷ್ಟು ಮರ್ಯಾದೆ ಕೊಡ್ತಾ ಇದ್ದೇನೆ ಅಲ್ಲ, ನನ್ನ ಮನೆಯವರು ಎಂತ ಕೇಳುದಿಲ್ಲ, ನೀವೆಂತ ಕೇಳುದು ನನ್ನ ಹತ್ರ? ಹಾ, ತಪ್ಪು ತಿಳಿಬೇಡಿ, ನೀವು ನಮ್ಮ ಮನೇಲಿ ಇದ್ದೀರಾ ಅಂತ ಕೇಳ್ತಿಲ್ಲ. ನೀವು ನಮ್ಮ ಮನೇಲಿ ಇರೋದ್ರಿಂದ ನಿಮ್ಮ ಜವಾಬ್ದಾರಿ ನಮ್ದು ಅಂತ ಕೇಳ್ತಾ ಇದ್ದೀನಿ. ನೋ ಥ್ಯಾಂಕ್ಸ್, ಅದನ್ನ ನಾನೇ ನೋಡ್ಕೊಳ್ತೇನೆ. ದಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್.
ಕಿರಿಕಿರಿ ಯಾವಾಗಲೂ ಮುಗಿಯಲ್ಲ. ನನ್ನ ಫೇರ್ ಬಿಸ್ನೆಸ್ಸಾ? ಛೇ, ಹೆಣ್ಮಕ್ಳಿಗೆ ಏನಾದ್ರು ತೊಂದರೆ ಆದರೆ ಹೆತ್ತವ್ರಿಗೆ ಎಷ್ಟು ಸಂಕಟ ಆಗುತ್ತೆ ಅಂತ ನನಗೆ ಗೊತ್ತು. ಪಾಪ ಗಿರಿಗೆ ವಿಷಯ ಗೊತ್ತಾದರೆ ಎಷ್ಟು ಸಂಕಟ ಪಡ್ತಾಳೆ. ಇಲ್ಲ, ಅವಳಿಗೆ ವಿಷಯ ಹೇಳಬಾರ್ದು. ಭಗವಂತ, ಏನೂ ತೊಂದರೆ ಆಗದಿರೋ ಹಾಗೆ ನೋಡ್ಕೊ.